ಇದಕ್ಕೆ ಮಾರ್ಕೆಟ್ಗೆ ಇಲ್ಲಿ ನೋಡಿ 4 ಅವರ್ ಟೈಮ್ ಫ್ರೇಮ್ನಲ್ಲಿ ಒಂದು ಒಳ್ಳೆ ಸಪೋರ್ಟ್ ಇದೆ ಇದಕ್ಕೆ. ಸೊ ಅಲ್ಲೇನಾದರೂ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಏನಾದರೂ ಅಪ್ಸೈಡ್ ಬಂದರೆ ಒಂದು ಮೂಮೆಂಟಮ್ ಬರ್ಬೋದು, ಅದರ್ವೈಸ್ ಮಾರ್ಕೆಟ್ ತುಂಬ ಡೌನ್ ಹೋಗೋ ಚಾನ್ಸಸ್ ಇದೆ ನೋಡಿ. ಇನ್ನು ನೆಕ್ಸ್ಟ್ ಸಪೋರ್ಟ್ ಇಲ್ಲಿರೋದು 22,360. ಫಸ್ಟ್ ಕ್ಯಾಂಡಲ್ ಲೋನಲ್ಲಿ ಬಂದಿದೆ ಇದು ಆಲ್ರೆಡಿ. ಈಗ 23,350 ಕಾಲ್ನ ನೋಡೋಣ. ಇನ್ ದ ಮನಿ, ಅಟ್ ದ ಮನಿ ನೋಡೋಣ. ಇದು ನಮ್ಮದು ಔಟ್ ಆಫ್ ದ ಮನಿ ಆಗುತ್ತೆ. ಸೊ ಅಟ್ ದ ಮನಿ 53 ರೂಪೀಸ್ ಇದೆ. ಇಲ್ಲಿ ಬೇಸ್ ರೆಡಿ ಮಾಡ್ತಾ ಇದೆ. ಸಿ ಸೈಡು ಪುಟ್ ಸೈಡು ಇಂದ ಮನಿ ಹಾಕೋಣ. 75 ಇದೆ, 350. ಸೊ ಆಲ್ರೆಡಿ ಇದು ಡೌನ್ ಬರ್ತಾ ಇದೆ. ಇಲ್ಲಿ ನೋಡಿ ಪುಟ್ ಸೈಡು ಡೌನ್ ಬರ್ತಾ ಇದೆ. ಇಲ್ಲಿ ಏನು ರೆಸಿಸ್ಟೆನ್ಸ್ನ ಫೇಸ್ ಮಾಡಿದೆಯಲ್ಲ, ಇದರದ್ದು ನಿನ್ನೆ ಕ್ಲೋಸಿಂಗ್ ಇಲ್ಲಿದೆ. ಮಾರ್ಕೆಟ್ ಮತ್ತೆ ಫಸ್ಟ್ ಕ್ಯಾಂಡಲ್ ಲೋನ ರಿಟೆಸ್ಟ್ ಮಾಡಿ ಡೌನ್ ಬರ್ತಾ ಇದೆ. ಇದು ಪಿ ಸೈಡ್ ಏನಾದರೂ ಮೊಮೆಂಟಮ್ ಬರಬೇಕಂದ್ರೆ ಈ ಲೋ ಬ್ರೇಕ್ ಮಾಡಬೇಕು. ಇಲ್ಲಿ ನೋಡಿ ಲೋ ಇದೆಯಲ್ಲ, ಇದನ್ನ ಬ್ರೇಕ್ ಮಾಡಬೇಕು. ಸೊ ಈ ಲೋ ಬ್ರೇಕ್ ಮಾಡಬೇಕಂತಂದರೆ ಇಲ್ಲಿ ಪ್ರೀಮಿಯಮ್ನಲ್ಲಿ 23,350 ಪುಟ್ ಪ್ರೀಮಿಯಮ್ ಇದೆ. 120 ಏನು ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆಯಲ್ಲ, ಇದನ್ನ ಬ್ರೇಕೌಟ್ ಮಾಡಬೇಕಿದು. ಅದೇ ರೀತಿ ಸಿ ನೋಡಿ 23,300 ಕಾಲ್ ಬೇಸ್ ಅಂದರೆ ಇದು ಸಪೋರ್ಟ್ನ ಫಾರ್ಮ್ ಮಾಡ್ತಾ ಇದ್ದಿದ್ದು. ಸಪೋಸ್ ಏನಾದರೂ ಸಪೋರ್ಟ್ ಬ್ರೇಕೌಟ್ ಆದಲ್ಲಿ ಸೊ ಸಿ ಸೈಡ್ ಏನು ಪ್ಲ್ಯಾನಿಂಗ್ ಮಾಡೋ ಚಾನ್ಸಸ್ ಇಲ್ಲ. ಯಾಕಂದರೆ ಆಲ್ರೆಡಿ ಇದನ್ನ ಪ್ರೀಮಿಯಮ್ನ ಸೆಲ್ ಮಾಡ್ತಿರ್ತಾರೆ. ಸಿನ ಸೆಲ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಹೈ ಮೇಲೆ ಸೇಲ್ ಮಾಡ್ತಾರೆ. ಇವಾಗ ಆಲ್ರೆಡಿ ಮಾರ್ನಿಂಗ್ ಏನು ಸೆಲ್ ಮಾಡಿದಾರಲ್ಲ 200ಗೆ, ನೆಕ್ಸ್ಟ್ ಅವರು ಸ್ವಿಂಗ್ ಇಲ್ಲಿ ಸೆಲ್ ಮಾಡಿದ್ದಾರೆ, ಅದರ ನೆಕ್ಸ್ಟ್ ಇಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಇವಾಗ ಇದೇನಾದರೂ ಇಲ್ಲಿ ಸೆಲ್ ಮಾಡಿದಾರಲ್ಲ, ಇವ್ರು ಸ್ಟಾಪ್ ಲಾಸ್ ಏನಾದರೂ ಹಿಟ್ ಆದರೆ ಇವರು ಪ್ಯಾನಿಕ್ ಆಗ್ತಾರೆ. ಸೊ ಪ್ಯಾನಿಕ್ ಆದಮೇಲೆ ಇವರು ತಮ್ಮ ಪೊಸಿಷನ್ನ ಕಟ್ ಮಾಡೋಕ್ಕೆ ನೋಡ್ತಾರೆ. ಆವಾಗ ಸಿ ಸೈಡು ಪ್ಲ್ಯಾನಿಂಗ್ ಅಂದರೆ ಸಿ ಸೈಡು ಒಂದು ಒಳ್ಳೆ ಮೊಮೆಂಟಮ್ ಬರ್ಬೋದು. ಬಟ್ ಇವರು ಸ್ಟ್ರಾಂಗ್ ಇರೋವರೆಗೂ, ಇಲ್ಲಿ ಸ್ಟ್ರಾಂಗ್ ಇರೋವರೆಗೂ ಇದು ಮೊಮೆಂಟಮ್ ಬರಲಿಲ್ಲ ಅಂತಂದರೆ ಇನ್ನೂ ಡೌನ್ ಹೋಗಿ ಮತ್ತೆ ಸನ್ ಸ್ವಿಂಗ್ ಮಾಡಿ ಮತ್ತೆ ಡೌನ್ ಬರುತ್ತಿದ್ದು.